ಅವ್ಯವಹಾರವನ್ನು ನಡೆಸಿ ವಿದೇಶದಲ್ಲೆಲ್ಲ ಬಂಡವಾಳವನ್ನು ಹೂಡಿ ಸರಿಯಾದಂಥ ಮಾರ್ಗದಲ್ಲಿ ಹೋಗದೇನೆ ಬೇರೆ ಮಾರ್ಗದಲ್ಲಿ ಹೋಗಿ ಈಗ ತಗಲಾಕೊಂಡು ಇಡೀ ದಾಳಿಯನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದು ಒದಗಿದೆ. ಎಲ್ಲಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಇಡೀ ಭೇಟಿಯನ್ನಾಡಿರೋದು ವಿದೇಶದಲ್ಲಿ ಹಣ ಹೂಡಿಕೆ ಮತ್ತು ವ್ಯವಹಾರ ಹಿನ್ನೆಲೆಯಲ್ಲಿ ಮಾಡಬಾರ್ದು ಅಂತಲ್ಲ, ಬಟ್ ಅಕ್ರಮವಾಗಿ ಮಾಡಿದ್ದಾರೆ ಅನ್ನೋದು. ಕಾಂಗ್ರೆಸ್ನ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡೀ ದಾಳಿಯನ್ನು ಮಾಡಿದೆ. ದೆಹಲಿಯ ಇಡಿ ಅಧಿಕಾರಿಗಳ ತಂಡ ಈ ದಾಳಿ ಮಾಡಿರೋದು. ಸುಬ್ಬಾರೆಡ್ಡಿ ಮತ್ತು ಕುಟುಂಬಸ್ಥರ ಮನೆಯ ಮೇಲೆ ದಾಳಿಯನ್ನು ಮಾಡಿದೆ. ಬೆಂಗಳೂರಿನ 5 ಕಡೆಗಳಲ್ಲಿ ದಾಳಿಯನ್ನು ಇಡಿ ನಡೆಸಿರೋದು. ಮಲೇಷಿಯಾ, ಹಾಂಗ್ಕಾಂಗ್ ಮತ್ತು ಜರ್ಮನಿಯಲ್ಲಿ ವ್ಯವಹಾರವನ್ನು ಮಾಡಿದ್ದಾರೆ. ವಿದೇಶಗಳಲ್ಲಿ ಬ್ಯಾಂಕ್ ಅಕೌಂಟ್ಗಳು ಕೂಡ ಇದ್ದಾವೆ. ಸೊ ಈ ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ವ್ಯವಹಾರ ಮಾಡೋದು ತಪ್ಪಲ್ಲ, ವಿದೇಶಗಳಲ್ಲಿ ಬ್ಯಾಂಕ್ ಅಕೌಂಟ್ಗಳಲ್ಲಿ ದುಡ್ಡು ಇಡೋದು ತಪ್ಪಲ್ಲ. ಬಟ್ ಯಾವ ಮೂಲಕವಾಗಿ ದುಡ್ಡನ್ನು ತೆಗೆದುಕೊಂಡು ಹೋಗಿದ್ದಾರೆ, ಹೇಗೆ, ಇದು ವ್ಯವಹಾರ ಕ್ಲಿಯರ್ ಆಗಿದ್ದರೆ ಈ ದಾಳಿ ಇರೋದಿಲ್ಲ. ಅದು ಅವ್ಯವಹಾರದ ಮೂಲಕವಾಗಿ ಅಂತ ಹೇಳ್ತಾ ಇದ್ದಾರೆ. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲೂ ಕೂಡ ವ್ಯವಹಾರವನ್ನು ನಡೆಸಿರೋದು. ಬ್ಯಾಂಕ್ ಖಾತೆಗಳನ್ನು ಕೂಡ ಈಗ ಸುಬ್ಬಾರೆಡ್ಡಿ ಹೊಂದಿದ್ದಾರೆ ಅನ್ನುವಂಥದ್ದು. ಸೊ ಮಲೇಷಿಯಾದಲ್ಲಿ ಆರ್ಥಿಕ ವ್ಯವಹಾರಗಳನ್ನು ಸುಬ್ಬಾರೆಡ್ಡಿ ಹೊಂದಿದ್ದಾರೆ. ಯಾವುದು ತಪ್ಪಲ್ಲ, ಬಟ್ ತಗೊಂಡು ಹೋಗಿರುವಂಥ ರೀತಿ ಸರಿ ಇಲ್ಲ ಅಂತೇಳಿ ಕುಟುಂಬದವರ ಹೆಸರಿನಲ್ಲಿ ಮನೆ ಖರೀದಿ ಕೂಡ ಮಾಡಿದ್ದಾರೆ. ಐಷಾರಾಮಿ ಕಾರ್ಗಳನ್ನು ಕೂಡ ಸುಬ್ಬಾರೆಡ್ಡಿ ಹೊಂದಿದ್ದಾರೆ ಅನ್ನೋದು. ಯಾವುದು ತಪ್ಪಲ್ಲ, ಕಾರ್ ಹೊಂದೋದು ತಪ್ಪಲ್ಲ, ವ್ಯವಹಾರ ಮಾಡೋದು ತಪ್ಪಲ್ಲ, ಮನೆ ತಗೊಳ್ಳೋದು ತಪ್ಪಲ್ಲ, ಜೊತೆಗೆ ಅಲ್ಲಿ ಕಾರ್ಗಳನ್ನು ತೊಗೊಂಡು ಸುತ್ತಾಡೋದು ತಪ್ಪಲ್ಲ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಬೆಳಗ್ಗೆಯಿಂದಲೂ ಕೂಡ ಇಡೀ ದಾಳಿಯನ್ನು ನಡೆಸಿದ ನಂತರ ಸಿಗ್ತಾ ಇರುವಂಥ ಮಾಹಿತಿಗಳೇನು? ಯಾವ ರೀತಿಯಾದಂಥ ವ್ಯವಹಾರಗಳನ್ನು ಇವರು ನಡೆಸ್ತಾ ಇದ್ರಂತೆ ಬೇರೆ ವಿದೇಶಗಳಲ್ಲಿ? ಅರುಣ್, ಏನಂದರೆ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಮಲೇಷಿಯಾ, ಹಾಂಗ್ಕಾಂಗ್ ಮತ್ತು ಜರ್ಮನಿಯಲ್ಲಿ ಈ 3 ದೇಶಗಳಲ್ಲೂ ಕೂಡ ಬ್ಯಾಂಕ್ ಅಕೌಂಟ್ಗಳನ್ನು ಇಟ್ಕೊಂಡಿದ್ರು. ಜೊತೆಗೆ ಆರ್ಥಿಕ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಮತ್ತು ಐಷಾರಾಮಿ ಕಾರ್ಗಳನ್ನು ಖರೀದಿಯನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಒಂದಷ್ಟು ವ್ಯವಹಾರಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋವಂಥದ್ದು. ಆ ಮಾಹಿತಿಗಳನ್ನು ಆಧರಿಸಿ ಈಗಾಗಲೇ ಇಡಿ ಅಧಿಕಾರಿಗಳು ದೇಶಾದ್ಯಂತ ದಾಳಿಯನ್ನು ನಡೆಸಿದ್ದಾರೆ. ಫೆಮಾ ಆಕ್ಟ್ನ ಅಡಿಯಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು. ಅದರಲ್ಲಿ ಬೆಂಗಳೂರಿನ ಸುಬ್ಬಾರೆಡ್ಡಿ ಅವರ ಮನೆ, ಅಂದರೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿದರೆ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಅರುಣ್, ಯಾವುದೇ ರೀತಿಯಲ್ಲಿ ವಿದೇಶದಲ್ಲಿ ಆರ್ಥಿಕ ವ್ಯವಹಾರಗಳನ್ನು ಇಟ್ಕೊಳ್ಳುವಂಥದ್ದು ಯಾವುದು ಕೂಡ ಕಾನೂನು ಬಾಹಿರ ಅಲ್ಲ. ಆದರೆ ರಾಜ್ಯಕ್ಕೆ ಅಥವಾ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡದೇನೆ ಅಲ್ಲಿ ಹಣ ಹೂಡಿಕೆಯನ್ನು ಮಾಡುವಂಥದ್ದು, ಅಲ್ಲಿ ಐಷಾರಾಮಿ ಕಾರನ್ನು ಖರೀದಿ ಮಾಡುವಂಥದ್ದು, ಇದೆಲ್ಲ ಕೂಡ ಮಾಡಿರುವಂಥದ್ದು ಸರಿಯಲ್ಲ ಅಂತೇಳಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಸಂಬಂಧಪಟ್ಟಂತ 5 ಪ್ರದೇಶಗಳಲ್ಲಿ ದಾಳಿ ನಡೆಸಿದರೆ. ಮಾರತಳ್ಳಿ ಇರ್ಬೋದು, ಜೊತೆಗೆ ಏನು BTM ಲೇಔಟ್ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ದಾಳಿಯನ್ನು ನಡೆಸಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಅವರ ಆರ್ಥಿಕ ವ್ಯವಹಾರಗಳು ಎಷ್ಟು ಸರಿ ಇದೆ, ತಪ್ಪಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಹದ್ದಷ್ಟು ಪ್ರಯತ್ನಗಳನ್ನು ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.